ಒಬ್ಬ ಪ್ರಸಿದ್ಧ ಶಿಲ್ಪಿ ಇದ್ದನು. ಅವನಿಗೆ ಒಂದು ಸುಂದರವಾದ ವಿಗ್ರಹವನ್ನು ಕೆತ್ತಬೇಕೆಂಬ ಆಸೆಯಿತ್ತು. ಅದಕ್ಕಾಗಿ ಅವನು ಕಾಡಿಗೆ ಹೋಗಿ 2 ದೊಡ್ಡ ಕಲ್ಲುಗಳನ್ನು ಹೊತ್ತು ತಂದನು. ಶಿಲ್ಪಿ ತನ್ನ ಚಾಣ ಮತ್ತು ಸುತ್ತಿಗೆಯನ್ನು ತೆಗೆದುಕೊಂಡು ಮೊದಲ ಕಲ್ಲಿನ ಮೇಲೆ ಪೆಟ್ಟು ನೀಡಲು ಶುರು ಮಾಡಿದನು. ಆದರೆ ಸ್ವಲ್ಪ ಸಮಯದಲ್ಲೇ ಆ ಕಲ್ಲು, ನೋವು ತಡೆಯಲು ನನ್ನಿಂದ ಸಾಧ್ಯವಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದು ಕಿರುಚಾಡಿತು. ಶಿಲ್ಪಿಗೆ ಅದರ ಮೇಲೆ ಕನಿಕರ ಬಂದು ಅದನ್ನು ಪಕ್ಕಕ್ಕೆ ಇಟ್ಟನು. ನಂತರ ಅವನು 2ನೇ ಕಲ್ಲನ್ನು ಕೆತ್ತಲು ಶುರು ಮಾಡಿದನು. ಈ ಕಲ್ಲಿಗೂ ಅಷ್ಟೇ ನೋವಾಯಿತು. ಆದರೆ ಅದು ಮನಸ್ಸಿನಲ್ಲೇ ಅಂದುಕೊಂಡಿತು, ಈಗ ಈ ನೋವನ್ನು ತಡೆದುಕೊಂಡರೆ ಮುಂದೆ ನನಗೆ ಒಂದು ರೂಪ ಸಿಗುತ್ತದೆ. ಶಿಲ್ಪಿಯ ಪ್ರತಿಯೊಂದು ಪೆಟ್ಟನ್ನು ಅದು ತಾಳ್ಮೆಯಿಂದ ಸಹಿಸಿಕೊಂಡು ಕೆಲವು ದಿನಗಳ ನಂತರ ಆ ಕಲ್ಲು ಅತ್ಯಂತ ಸುಂದರವಾದ ಈಶ್ವರನ ವಿಗ್ರಹವಾಗಿ ಬದಲಾಯಿತು. ಆ ಊರಿನ ಜನರು ದೇವಸ್ಥಾನವನ್ನು ನಿರ್ಮಿಸಿ ಈ ಸುಂದರ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸಿದರು. ಎಲ್ಲರೂ ಆ ವಿಗ್ರಹಕ್ಕೆ ಪೂಜೆ ಮಾಡಿ ಹಣ್ಣುಗಳನ್ನು ಅರ್ಪಿಸತೊಡಗಿದರು. ಆದರೆ ಮೊದಲನೇ ಕಲ್ಲು, ಅದನ್ನು ದೇವಸ್ಥಾನದ ಮೆಟ್ಟಿಲಾಗಿ ಬಳಸಲಾಯಿತು. ಜನರು ಅದರ ಮೇಲೆ ಕಾಲಿಟ್ಟು ಒಳಗೆ ಹೋಗುತ್ತಿದ್ದರು ಮತ್ತು ಅದರ ಮೇಲೆ ಕಾಯಿ ಹೊಡೆಯುತ್ತಿದ್ದರು. ಆಗ ಆ ಕಲ್ಲು ಅಳುತ್ತಾ 2ನೇ ಕಲ್ಲಿಗೆ ಹೇಳಿತು, ನಿನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ, ಎಲ್ಲರೂ ನಿನಗೆ ಪೂಜೆ ಮಾಡುತ್ತಾರೆ, ಆದರೆ ನನ್ನನ್ನು ತುಳಿಯುತ್ತಾರೆ. ಅದಕ್ಕೆ ಆ ವಿಗ್ರಹ ನಗುತ್ತಾ ಹೇಳಿತು, ಅಂದು ಶಿಲ್ಪಿ ಪೆಟ್ಟು ನೀಡಿದಾಗ ನೀನು ನೋವನ್ನು ಸಹಿಸಿಕೊಂಡಿದ್ದರೆ ಇಂದು ನೀನು ನನ್ನ ಜಾಗದಲ್ಲಿ ಇರುತ್ತಿದ್ದೆ. ಕಷ್ಟಪಡದೆ ಸುಖ ಸಿಗುವುದಿಲ್ಲ. ಜೀವನದಲ್ಲಿ ನಾವು ಪಡುವ ಕಷ್ಟಗಳು ಮತ್ತು ಸವಾಲುಗಳು ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಲು ಬರುವ ಶಿಲ್ಪಿಯ ಪೆಟ್ಟುಗಳಿದ್ದಂತೆ. ಆ ನೋವನ್ನು ತಾಳ್ಮೆಯಿಂದ ಸಹಿಸಿಕೊಂಡರೆ ಮಾತ್ರ ನಾವು ಉತ್ತುಂಗಕ್ಕೆ ಏರಲು ಸಾಧ್ಯ.